ಸೂರ್ಯ ಮತ್ತು ಚಂದ್ರನ ವಿಶೇಷ ಸಂಯೋಗದಿಂದಾಗಿ ವೈದ್ಯುತಿ ಯೋಗದ ನಿರ್ಮಾಣವಾಗಲಿದೆ. ಈ ಅಶುಭ ಯೋಗದಿಂದ 3 ರಾಶಿಗೆ ಸೇರಿದ ಜನರು ಸಾಕಷ್ಟು ಮಾನಸಿಕ ಒತ್ತಡವನ್ನು ಎದುರಿಸುವುದರೊಂದಿಗೆ ಹಣ ಮತ್ತು ಆರೋಗ್ಯದಲ್ಲಿ ಹಾನಿ ಉಂಟಾಗುವ ಸಂಭವ ಇದೆ. ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವೈದ್ಯುತಿ ಯೋಗವನ್ನು ಬಹಳ ಅಶುಭವಾದ ಯೋಗ ಅಂತ ಕರೆಯಲಾಗುತ್ತೆ. ಯಾಕಂದರೆ ಸೂರ್ಯ ಮತ್ತು ಚಂದ್ರನ ಸಂಯೋಗ ಸಾಕಷ್ಟು ನಕಾರಾತ್ಮಕ ನೆಗೆಟಿವ್ ಪರಿಣಾಮವನ್ನು ಅಂದರೆ ನೆಗೆಟಿವ್ ಶಕ್ತಿಯನ್ನು ಎದುರಿಸುವಂತೆ ಮಾಡುತ್ತೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಯಾವಾಗ ಸೂರ್ಯ ಮತ್ತು ಚಂದ್ರನ ನಡುವೆ ವೈದ್ಯುತಿ ಯೋಗದ ನಿರ್ಮಾಣವಾಗುತ್ತೋ ಇದರ ಪ್ರಭಾವ ಹಲವು ರಾಶಿಗೆ ಸೇರಿದ ಜನರ ಜೀವನದಲ್ಲಿ ಸಂಘರ್ಷ, ಧನ ಸಂಪತ್ತಿನ ಕೊರತೆ, ಹಾಗೆ ವೈವಾಹಿಕ ಜೀವನದಲ್ಲಿ ಸಂತೋಷದ ಕೊರತೆ, ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಕಷ್ಟಗಳನ್ನು ಎದುರಿಸುವಂತೆ ಮಾಡುತ್ತೆ. ಜ್ಯೋತಿಷ್ಯದ ಪ್ರಕಾರ ಸೂರ್ಯ ಚಂದ್ರನಿಂದ ನಿರ್ಮಾಣಗೊಳ್ಳಲಿರುವ ಈ ಯೋಗ ಇದೇ 2026 ಫೆಬ್ರವರಿ 21 ಬೆಳಿಗ್ಗೆ 7 ಗಂಟೆಯಿಂದ ಅಂದರೆ 8 ಗಂಟೆ 9 ನಿಮಿಷಕ್ಕೆ ನಿರ್ಮಾಣಗೊಳ್ಳುತ್ತೆ. ಹಾಗಾಗಿ ಈ ಅಶುಭ ಯೋಗದ ದೃಷ್ಟಿಯಿಂದ ಯಾವ 3 ರಾಶಿಗೆ ಸೇರಿದ ಜನರಿಗೆ ಹೆಚ್ಚಿನ ನಕಾರಾತ್ಮಕ ಪ್ರಭಾವ ಬೀರುತ್ತೆ ಅಂತ ನಾವು ನೋಡ್ತಾ ಹೋಗೋಣ ಮತ್ತು ಅದಕ್ಕೆ ಯಾವೆಲ್ಲ ಪರಿಹಾರವನ್ನು ಮಾಡ್ಕೋಬಹುದು ಅನ್ನೋದನ್ನು ಕೂಡ ನೋಡೋಣ. ಮೊದಲಿಗೆ ಮೇಷರಾಶಿ. ವೈದ್ಯುತಿ ಯೋಗದ ಪ್ರಭಾವದಿಂದ ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಸಾಕಷ್ಟು ಮಾನಸಿಕ ಒತ್ತಡಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಸೂರ್ಯ ಮತ್ತು ಚಂದ್ರನಿಂದ ನಿರ್ಮಾಣಗೊಳ್ಳುವ ಈ ಯೋಗದಿಂದ ಮನಸ್ಸು ಒತ್ತಡಕ್ಕೆ ಒಳಗಾಗುತ್ತೆ. ಹಾಗೆ ಈ ಸಂದರ್ಭದಲ್ಲಿ ಸಣ್ಣ ಪುಟ್ಟ ವಿಚಾರಗಳು ಕೂಡ ದೊಡ್ಡ ಜಗಳಗಳಿಗೆ ಕಾರಣವಾಗುವ ಸಾಧ್ಯತೆ ಇದೆ. ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ತಮ್ಮ ಕೆಲಸದ ಸ್ಥಳದಲ್ಲಿ ವಿರೋಧಗಳಿಂದಾಗಿ ಅಥವಾ ವಿರೋಧಿಗಳು ಶತ್ರುಗಳಿಂದಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗಿ ಬರುತ್ತೆ. ಈ ಅವಧಿಯಲ್ಲಿ ಸೂರ್ಯ ಚಂದ್ರರ ಅಶುಭ ಪ್ರಭಾವದಿಂದ ನಿಮ್ಮ ಆಪ್ತರೊಂದಿಗೆ ಯಾವುದಾದ್ರೂ ವಿಚಾರಕ್ಕೆ ಮನಸ್ತಾಪ ಉಂಟಾಗುವ ಸಾಧ್ಯತೆ ಕೂಡ ಇದೆ. ಈ ಅವಧಿಯಲ್ಲಿ ಮೇಷರಾಶಿಗೆ ಸೇರಿದ ಜನರು ತಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಸಾಕಷ್ಟು ತಾಳ್ಮೆಯಿಂದ ಇರಬೇಕು. ಹಾಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಬೇಜವಾಬ್ದಾರಿತನವನ್ನು ಹೊಂದಂತೆ ಎಚ್ಚರಿಕೆ ವಹಿಸಬೇಕು. ಅಂದರೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆ ಇರಬೇಕು ಮತ್ತು ನೀವು ಹೂಡಿಕೆಯನ್ನು ಮಾಡದಂತೆ ಬಹಳ ಎಚ್ಚರಿಕೆ. ಎಲ್ಲೂ ಹೂಡಿಕೆ ಮಾಡೋದಕ್ಕೆ ಹೋಗಬೇಡಿ ಈ ಸಮಯದಲ್ಲಿ. ಜೊತೆಗೆ ಮೇಷರಾಶಿಗೆ ಸೇರಿದ ಜನರ ಈ ಸಂದರ್ಭದಲ್ಲಿ ತಮ್ಮ ಮನೆಯಲ್ಲಿ ಯಾವುದಾದ್ರೂ ವಿಚಾರಕ್ಕೆ ಒತ್ತಡದಲ್ಲಿ ಹೆಚ್ಚಳವನ್ನು ಹೊಂದುವಂಥ ಸಂಭವ ಇದೆ. ಮನೆಯಲ್ಲಿ ಒತ್ತಡ ಜಾಸ್ತಿ ಆಗ್ಬೋದು. ಹಾಗೆ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರು ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಸ್ವಲ್ಪ ಏರಿಳಿತ ಉಂಟಾಗುವ ಸಾಧ್ಯತೆ ಇದೆ. ಹಾಗಾಗಿ ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಧೈರ್ಯ ಮತ್ತು ಸಹನೆಯಿಂದ ಸ್ಥಿತಿಯನ್ನು ಸಮತೋಲನದಲ್ಲಿ ಇಟ್ಕೊಳ್ಳೋದು ಬಹಳ ಮುಖ್ಯವಾಗುತ್ತೆ. ಇನ್ನು ಕಟಕರಾಶಿಗೆ ಸೇರಿದ ಜನರಿಗೆ ಸೂರ್ಯ ಚಂದ್ರರಿಂದ ನಿರ್ಮಾಣಗೊಳ್ಳಲಿರುವ ಅಶುಭ ಯೋಗ ಸಾಕಷ್ಟು ಏರಿಳಿತಗಳನ್ನು ಎದುರಿಸುವಂತೆ ಮಾಡುತ್ತೆ. ಈ ಅವಧಿಯಲ್ಲಿ ನಿಮ್ಮ ಮನಸ್ಸು ಅಸ್ಥಿರತೆಗೆ ಒಳಗಾಗುತ್ತೆ. ಈ ಸಂದರ್ಭದಲ್ಲಿ ಕಟಕರಾಶಿಗೆ ಸೇರಿದ ಜನರು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲಿ ಸಾಕಷ್ಟು ಕಷ್ಟಗಳನ್ನು ಕೂಡ ಎದುರಿಸಬೇಕಾಗತ್ತೆ. ಕಟಕರಾಶಿಗೆ ಸೇರಿದ ಜನರು ಈ ಅಶುಭ ಯೋಗದಿಂದ ತಮ್ಮ ಕೆಲಸದ ಸ್ಥಳದಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಹೆಚ್ಚಿನ ಒತ್ತಡಕ್ಕೆ ಒಳಗಾಗುವ ಸಂಭವ ಇದೆ. ಈ ಚಂದ್ರನ ವಿಚಾರ ಬಂದಾಗ ಮನಸ್ಸಿನ ಮೇಲೆ ಪರಿಣಾಮ ಬೀರುವಂಥದ್ದು. ಹಾಗಾಗಿ ಒತ್ತಡಗಳು ಜಾಸ್ತಿ ಆಗುತ್ತೆ, ಟೆನ್ಷನ್ ಜಾಸ್ತಿ ಆಗುತ್ತೆ. ಈ ಅವಧಿಯಲ್ಲಿ ನಿಮ್ಮ ಹಿರಿಯ ಅಧಿಕಾರಿಗಳೊಂದಿಗೆ ಸಾಮರಸ್ಯದಲ್ಲಿ ಕೊರತೆ ಉಂಟಾಗಬಹುದು ಕಟಕರಾಶಿಯವರಿಗೆ. ಹಾಗಾಗಿ ತಾಳ್ಮೆಯಿಂದ ಇರಬೇಕಾಗತ್ತೆ. ಮತ್ತು ಯಾವುದಾದ್ರೂ ಹಳೆಯ ವಿಚಾರಗಳು ವಿವಾದಕ್ಕೆ ಕಾರಣವಾಗುವ ಸಂಭವ ಹೆಚ್ಚಾಗಿದೆ. ಧನ ಸಂಪತ್ತಿಗೆ ಸಂಬಂಧಿಸಿದಂತೆ ಕಟಕರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ಸಾಕಷ್ಟು ಅಡೆತಡೆಗಳನ್ನು ಕೂಡ ಎದುರಿಸ್ತಾರೆ. ಹಣದ ವಿಚಾರದಲ್ಲೂ ನೀವು ಸಮಸ್ಯೆ ಆಗುತ್ತೆ ಮತ್ತು ಈ ತಮ್ಮ ಹಣವನ್ನು ಕಳೆದುಕೊಳ್ಬೇಕಾಗಿ ಬರಬಹುದು. ಅಂದರೆ ಆ ಒಂದು ಸಿಚುವೇಶನ್ ಕೂಡ ನಿಮಗೆ ಅಥವಾ ಸಂದರ್ಭ ಕೂಡ ಉಂಟಾಗಬಹುದು, ಹಣ ಕಳ್ಕೊಳ್ಳುವಂಥದ್ದು. ಹಾಗೆ ಮನೆಯಲ್ಲಿ ಯಾವುದಾದ್ರೂ ತಪ್ಪು ತಿಳುವಳಿಕೆ ಹೆಚ್ಚಾಗುವ ಸಂಭವ ಇದೆ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುವಂಥದ್ದು. ಮತ್ತು ಈ ಅಶುಭ ಯೋಗದಿಂದಾಗಿ ನಿಮ್ಮ ಸಂಗಾತಿಯೊಂದಿಗಿನ ಮಾತುಕತೆ ಒತ್ತಡಕ್ಕೆ ಕಾರಣ ಆಗ್ಬೋದು, ಟೆನ್ಷನ್ ಆಗಬಹುದು ನಿಮಗೆ ಅಥವಾ ಸಿಟ್ಟು ತರಿಸಬಹುದು. ಆರೋಗ್ಯಕ್ಕೆ ಸಂಬಂಧಿಸಿದಂತೆ ಬಹಳ ಎಚ್ಚರ ವಹಿಸಬೇಕಾಗತ್ತೆ. ಹೊಟ್ಟೆ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಸಮಸ್ಯೆ ನಿಮ್ಮನ್ನು ಕಾಡುವಂಥ ಸಾಧ್ಯತೆ ಕೂಡ ಈ ಒಂದು ಕಟಕ ರಾಶಿಯವರಿಗೆ ಇರುತ್ತೆ. ಹಾಗೆ ತುಲಾರಾಶಿಗೆ ಸೇರಿದ ಜನರಿಗೆ ವೈದ್ಯುತಿ ಯೋಗ ಅನ್ನುವಂಥದ್ದು ಸಾಕಷ್ಟು ಸವಾಲುಗಳನ್ನು ಎದುರಿಸುವಂತೆ ಮಾಡುತ್ತೆ. ನಿಮ್ಮ ಯೋಜನೆಗಳಲ್ಲೂ ಅಪೂರ್ಣಗೊಳ್ಳುವಂತಹ ಸಂಭವ ಇದೆ. ಅಂದರೆ ಕಂಪ್ಲೀಟ್ ಆಗೋದಿಲ್ಲ ನೀವು ಯಾವುದೇ ಕೆಲಸ ಮಾಡಿದ್ರೂ ಕೂಡ. ಈ ಸಂದರ್ಭದಲ್ಲಿ ತುಲಾರಾಶಿಗೆ ಸೇರಿದ ಜನರು ಈ ಅವಧಿಯಲ್ಲಿ ತಮ್ಮ ಕಠಿಣ ಪರಿಶ್ರಮಕ್ಕೆ ಉತ್ತಮ ಫಲವನ್ನು ಪಡೆಯುವುದರಲ್ಲಿ ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತೆ. ಟೈಮ್ ಜಾಸ್ತಿ ಹಿಡಿಯುತ್ತೆ. ಹಾಗೆ ಪಾಲುದಾರಿಕೆಯಿಂದ ವಿವಾದಕ್ಕೆ ಒಳಗಾಗುವಂಥ ಅಂದರೆ ಯಾರ ಜೊತೆಗೆ ಪಾರ್ಟ್ನರ್ಶಿಪ್ಪಲ್ಲಿ ಏನಾದ್ರು ಕೆಲಸ ಮಾಡಿದ್ರೆ ಅದು ವಿವಾದಕ್ಕೊಳಗಾಗುತ್ತೆ. ಹಾಗೆ
ತುಲಾರಾಶಿಗೆ ಸೇರಿದ ಜನರು ಯಾರ ಮೇಲೆಯೂ ಕಣ್ಣು ಮುಚ್ಚಿ ನಂಬಿಕೆಯನ್ನು ಇಡೋದು ಬೇಡ. ಅಂದರೆ ಕಣ್ಮುಚ್ಚಿ ನಂಬುವಂಥ ಪರಿಸ್ಥಿತಿ ಯಾರನ್ನೂ ನಂಬಕ್ಕೆ ಹೋಗಬೇಡಿ, ಇಲ್ಲದಿದ್ದರೆ ದೊಡ್ಡ ನಷ್ಟವನ್ನು ನೀವು ಎದುರಿಸಬೇಕಾಗತ್ತೆ. ಈ ಸಂದರ್ಭದಲ್ಲಿ ಸಾಮಾಜಿಕ ಜೀವನದಲ್ಲಿ ನಿಮ್ಮ ಹೆಸರು ಹಾಳಾಗುವ ಸಾಧ್ಯತೆ ಇದೆ. ಹಾಗೆ ನ್ಯಾಯಾಲಯಕ್ಕೆ ಸಂಬಂಧಿಸಿದ ಪ್ರಕರಣಗಳಲ್ಲಿ ನೀವು ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ತುಲಾರಾಶಿಗೆ ಸೇರಿದ ಜನರಿಗೆ ಮನೆಯ ಜವಾಬ್ದಾರಿಗಳು ಹೆಚ್ಚಾಗುತ್ತೆ. ಇದು ನಿಮ್ಮ ಮಾನಸಿಕ ಒತ್ತಡವನ್ನು ಇನ್ನಷ್ಟು ಹೆಚ್ಚು ಮಾಡುತ್ತೆ. ನಿದ್ರಾಹೀನತೆಯ ಸಮಸ್ಯೆಯಿಂದ ನೀವು ಬಳಲ್ತೀರಿ. ಹಾಗೆ ತುಲಾರಾಶಿಗೆ ಸೇರಿದ ಜನರ ಈ ಸಂದರ್ಭದಲ್ಲಿ ವಾಹನವನ್ನು ಚಲಾಯಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮತ್ತು ಧೈರ್ಯ ಮತ್ತು ಸರಿಯಾಗಿ ಯೋಚಿಸಿ ಪ್ರತಿಯೊಂದು ಹೆಜ್ಜೆ ಇಡೋದು ಬಹಳ ಒಳ್ಳೆಯದು. ಮೇಷರಾಶಿ, ಕಟಕ ರಾಶಿ, ತುಲಾರಾಶಿ ಮೂರೂ ರಾಶಿಯ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ವೈದ್ಯತಿ ಯೋಗದ ಅಶುಭ ಪ್ರಭಾವ ಕಡಿಮೆ ಮಾಡೋದಕ್ಕೆ ನೀವು ಶಿವನನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು ಮತ್ತು ಶಿವಲಿಂಗದ ಮೇಲೆ ನೀರನ್ನು ಅರ್ಪಿಸಬೇಕು. ಈ ಸಂದರ್ಭದಲ್ಲಿ ರುದ್ರಾಭಿಷೇಕ ಮಾಡುವುದರ ಮೂಲಕ ಅಥವಾ ನೀರು ಮತ್ತು ಹಾಲಿನಿಂದ ಅಭಿಷೇಕವನ್ನು ಮಾಡುವುದು ಸಾಕಷ್ಟು ಶುಭವನ್ನು ಉಂಟು ಮಾಡುತ್ತೆ, ಅಡೆತಡೆಗಳನ್ನು ದೂರ ಮಾಡುತ್ತೆ. ಮತ್ತು ಯಾವುದೇ ನೀವು ಅಗತ್ಯ ಇರುವವರಿಗೆ ಅನ್ನ, ಬಟ್ಟೆ, ಹಣವನ್ನು ದಾನ ಮಾಡಬೇಕು. ಜೊತೆಗೆ ಪ್ರತಿನಿತ್ಯ ಮಹಾಮೃತ್ಯುಂಜಯ ಮಂತ್ರವನ್ನು ಸರಿಸುಮಾರು 108 ಬಾರಿ ಜಪಿಸಬೇಕು. ಈ ಉಪಾಯಗಳನ್ನು ಅನುಸರಿಸೋದ್ರಿಂದ ನೀವು ಮಾನಸಿಕ ಶಾಂತಿಯನ್ನು ಪಡೆಯೋದ್ರೊಂದಿಗೆ ಸಕಾರಾತ್ಮಕ ಅಂದರೆ ಪಾಸಿಟಿವ್ ಉತ್ಸಾಹ ಕೂಡ ನಿಮಗೆ ಜಾಸ್ತಿ ಆಗತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.